ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಹಂಚಿಕೆ ಮತ್ತಷ್ಟು ಕಗ್ಗಂಟಾಗಿದೆ. ಒಂದ್ ಕಡೆ ಭವಾನಿಯನ್ನೇ ಸ್ಪರ್ಧಿಸಬೇಕು ಅಂತ ರೇವಣ್ಣ ಫ್ಯಾಮಿಲಿ ಪಟ್ಟು ಹಿಡಿದಿದೆ. ಭವಾನಿ ಈ ಎಲೆಕ್ಷನ್ಗೆ ಅನಿವಾರ್ಯ ಅಲ್ಲ ಅಂತ ಎಚ್ಡಿಕೆ ಹೇಳ್ತಿದ್ದಾರೆ. ಈ ನಡುವೆ ಎಚ್ಡಿ ರೇವಣ್ಣ ಹೊಸ ಪ್ಲಾನ್ ಒಂದನ್ನ ಮಾಡಿದ್ದಾರೆ. ಅದೇನು ನೋಡಿ. ಜೆಡಿಎಸ್ ಟಿಕೆಟ್ ಹಂಚಿಕೆ ಮತ್ತಷ್ಟು ಕಗ್ಗಂಟು. ಹಾಸನ ಟಿಕೆಟ್ಗೆ ರೇವಣ್ಣ ಕುಟುಂಬ ಪಟ್ಟು. ಜೆಡಿಎಸ್ ನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತನಾಡಿಕೊಂಡು ನಿರ್ಣಯ ತಗೊಂಡಿದ್ದಾರೆ. ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಹಂಚಿಕೆ ದಿನೇ ದಿನೇ ಕಗ್ಗಂಟಾಗ್ತಾ ಇದೆ. ಹಾಸನದಲ್ಲಿ ತಮ್ಮ ಕುಟುಂಬಕ್ಕೆ ಟಿಕೆಟ್ ನೀಡಬೇಕು ಅಂತ ರೇವಣ್ಣ ಕುಟುಂಬ ಪಟ್ಟನ್ನು ಹಿಡಿದು ಕೂತಿದೆ. ಒಂದ್ ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಭವಾನಿ ರೇವಣ್ಣಗೆ ಟಿಕೆಟ್ ಇಲ್ಲ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಇತ್ತ ರೇವಣ್ಣ ಕುಟುಂಬ ಜಿಲ್ಲೆಯಲ್ಲಿ ಫುಲ್ ಆಕ್ಟಿವ್ ಆಗಿದೆ. ಪತ್ನಿ ಭವಾನಿಗೆ ಹಾಸನ ಟಿಕೆಟ್ ಕೊಡಿಸೋಕೆ ರೇವಣ್ಣ ಶತಾಯ ಗತಾಯ ಪ್ರಯತ್ನ ಮಾಡ್ತಿದ್ದಾರೆ. ಈ ನಡುವೆ ನಿನ್ನೆ ರೇವಣ್ಣ ಕ್ಷೇತ್ರದ ಎಲ್ಲ ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನು ನಡೆಸಿ ಟಿಕೆಟ್ ವಿಚಾರವಾಗಿ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಒಂದ್ ವೇಳೆ ಭವಾನಿಗೆ ಹಾಸನ ಟಿಕೆಟ್ ಸಿಗದಿದ್ರೆ ಸ್ವತಃ ರೇವಣ್ಣ ಅವರೇ ಹೊಳೆನರಸೀಪುರ ಬಿಟ್ಟು ಹಾಸನದಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಭವಾನಿ ರೇವಣ್ಣ ಹಾಗೂ ಸ್ವರೂಪ್ ನಡುವೆ ಟಿಕೆಟ್ ಫೈಟ್ ಇದ್ದು ಯಾರಿಗೆ ಟಿಕೆಟ್ ಸಿಕ್ಕರೂ ಕೂಡ ಪಕ್ಷ ಎರಡು ಭಾಗ ಆಗುವಂತ ಭೀತಿ ಇದೆ. ಇದರ ನಡುವೆ ಟಿಕೆಟ್ಗೆ ಅಡ್ಡಿಯಾಗಿರುವಂತ ಆಕಾಂಕ್ಷಿಗೆ ರೇವಣ್ಣ ಗಾಳವನ್ನ ಹಾಕಿದ್ದಾರೆ. ಹಾಸನ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಸ್ವರೂಪ್ ಜೊತೆ ರೇವಣ್ಣ ಮಾತನಾಡಿದ್ದಾರೆ. ಭವಾನಿಗೆ ಟಿಕೆಟ್ ಇಲ್ಲದಿದ್ರೆ ಸ್ವರೂಪ್ಗೂ ಬೇಡ ಅಂತ ಪಟ್ಟನೆ ಹಿಡಿದಿದ್ದಾರೆ. ಅಲ್ಲದೆ ಪಕ್ಷಕ್ಕಾಗುವಂತ ನಷ್ಟವನ್ನ ತಪ್ಪಿಸಲಿಕ್ಕೆ ರೇವಣ್ಣ ಅವರೇ ಹಾಸನದಿಂದ ಸ್ಪರ್ಧಿಸೋದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಕ್ಷೇತ್ರದ ಜೆಡಿಎಸ್ ಕಾರ್ಯಕರ್ತರಿಂದ ಭವಾನಿ ಹಾಗೂ ರೇವಣ್ಣ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ಒಂದ್ ಕಡೆ ರೇವಣ್ಣ ಅವರೇ ಹಾಸನದಿಂದ ಸ್ಪರ್ಧಿಸಬಹುದು ಅಂತ ಹೇಳಲಾಗ್ತಾ ಇದ್ರೆ, ಎಲ್ಲೇ ಟಿಕೆಟ್ ಕೊಟ್ಟರು ಸ್ಪರ್ಧಿಸ್ತೀನಿ, ಸವಾಲು ಸ್ವೀಕರಿಸ್ತೀನಿ ಅಂತ ಎಚ್.ಡಿ. ರೇವಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಸನದ್ದು ಈಗ ನನಗೆ ಕರೀತಾರೆ, 50,000 ಇದ್ದಿದ್ರೆ 50,000ಕ್ಕೆ ಒಂದು ಓಟ್ ಕಡಿಮೆ ಆದ್ರೂ ನಾನು ರಾಜೀನಾಮೆ ನೋಡೋಣ. ಪಕ್ಷ ಹೇಳಿದರೆ ಅದೇನು ಹೇಳ್ತಾರೆ ಕೇಳ್ತೀನಿ. ಈಗ ಪಕ್ಷ ತಗೊಂಡೋಗ್ಬಿಟ್ರು ಇದರಲ್ಲಿ ನಿಲ್ಲಪ್ಪ ಡೆಲ್ಲಿಯಲ್ಲಿ ನಿಲ್ಲು ಅಂದ್ರೆ ನಿಲ್ತೀವಿ. ಹಾಸನದಲ್ಲಿ ರೇವಣ್ಣ ಸ್ಪರ್ಧೆ ವಿಚಾರಕ್ಕೆ ಬಿಜೆಪಿ ಶಾಸಕ ಪ್ರೀತಮ್ ಗೌಡ ಟಾಂಗ್ ಕೊಟ್ಟಿದ್ದಾರೆ. 18 ತಿಂಗಳಿಂದ ಹೇಳಿದ್ದೆ, 18 ತಿಂಗಳು ಸಮಯ ತಗೊಂಡು ಈಗ ನಾನು ಯೋಚನೆ ಮಾಡ್ತೀನಿ, ಕೊಟ್ಟರೆ ನಿಲ್ತೀನಿ ಅಂತೇಳಿ ಹೇಳಿದ್ದಾರೆ. 18 ತಿಂಗಳು ಅವ್ರು ಉತ್ತರ ಕೊಡದೆ ಸುಮ್ಮನಿದ್ರು. ಈಗೇನೋ ನನಗೆ ಪಕ್ಷ ತೀರ್ಮಾನ ಮಾಡಿದ್ರೆ ಡೆಲ್ಲಿಲೂ ನಿಲ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಲೆಲ್ಲ ವಿಧಾನಸಭಾ ಚುನಾವಣೆ ನಡೀತಿರೋದು ಕರ್ನಾಟಕ ರಾಜ್ಯದಲ್ಲಿ. ಇನ್ನು ಹಾಸನ ಟಿಕೆಟ್ ಕಗ್ಗಂಟಿನ ಬಗ್ಗೆ ಮಾಜಿ ಸಿಎಂ ಎಚ್.ಡಿ.ಕೆ ಪ್ರತಿಕ್ರಿಯಿಸಿದ್ದಾರೆ. ಹಾಸನದಲ್ಲಿ ಗೆಲ್ಲುವಂತ ಅಭ್ಯರ್ಥಿ ಸ್ಪರ್ಧೆ ಬಗ್ಗೆ ಎಲ್ಲರೂ ಕುಳಿತು ಮಾತುಕತೆ ಮೂಲಕ ಇತ್ಯರ್ಥ ಮಾಡ್ತೀವಿ ಅಂದಿದ್ದಾರೆ. ಅಲ್ಲದೆ ಭವಾನಿ ರೇವಣ್ಣ ಈ ಚುನಾವಣೆಯಲ್ಲಿ ಅನಿವಾರ್ಯ ಇಲ್ಲ ಅಂತ ಹೇಳಿದ್ದಾರೆ. ಚುನಾವಣೆಯಲ್ಲಿ ಗೆಲ್ಲಬೇಕಾದಂತ ಹಿನ್ನೆಲೆಯಲ್ಲಿ ನಾವು ಏನು ತೀರ್ಮಾನ ಮಾಡಬೇಕು ಮಾಡ್ತೀವಿ, ಯಾವುದೇ ಗೊಂದಲ ಇರಲ್ಲ. ಆದರೆ ಭವಾನಿ ರೇವಣ್ಣ ಅವರು ಈ ಚುನಾವಣೆಯಲ್ಲಿ ಅನಿವಾರ್ಯ ಅಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದು ಇವತ್ತು ಸ್ಪಷ್ಟವಾಗಿ ಹೇಳ್ತೇನೆ, ಅದರಲ್ಲಿ ಯಾವ ಗೊಂದಲಗಳು ಬೇಕಾಗಿಲ್ಲ. ಒಂದ್ ಕಡೆ ಹಾಸನ ಕ್ಷೇತ್ರದ ಟಿಕೆಟ್ ಬಗ್ಗೆ ಫೈಟ್ ಇದ್ರೆ, ಅರಸೀಕೆರೆಯ ಶಾಸಕ ಶಿವಲಿಂಗೇಗೌಡ ಜೆಡಿಎಸ್ ನಾಯಕರ ಬಗ್ಗೆ ಗುಟುರನ್ನ ಹಾಕಿದ್ದಾರೆ. ಕ್ಷೇತ್ರದ ಜನ ಯಾವ ಪಕ್ಷದಿಂದ ಹೇಳ್ತಾರೋ ಅಲ್ಲಿಂದ ಸ್ಪರ್ಧೆ ಅಂದಿದ್ದಾರೆ. ಯಾರು ನಾನು ಕಂಟೆಸ್ಟ್ ಮಾಡೋದು ಬಿಡೋದು ಅವ್ರನ್ನ ಕೇಳಿ ಮಾಡಬೇಕು. ಅವ್ರು ಹೇಳ್ದಂಗೆ ನಡ್ಕೊಂಡು ಹೋದ್ರೆ ನಾಳೆ ಬೆಳಿಗ್ಗೆ ಓಟು ಇಲ್ಲ, ಇದು ಇಲ್ಲ. ಯಾರು ಹೌದು ಅವ್ರು ಹೇಳಿ ನಮ್ಮ ಕಾರ್ಯಕರ್ತರು ನಾನು ಮುಂದುವರಿತೀನಿ. ನಮಗೂ ವರಿಷ್ಠರಿಗೂ ಭಿನ್ನಾಭಿಪ್ರಾಯ ಇದೆ ಅಂತ. ಆ ಭಿನ್ನಾಭಿಪ್ರಾಯ ಏನು ಅನ್ನೋದು ಅವ್ರಿಗೂ ಮನಸ್ಸಿನಲ್ಲಿ ಗೊತ್ತಿದೆ, ನನಗೂ ಗೊತ್ತಿದೆ. ಇನ್ನೊಂದ್ ಕಡೆ ಸಂಸದ ಡಿ.ಕೆ. ಸುರೇಶ್ ಹಾಗೂ ಎಚ್.ಡಿ. ರೇವಣ್ಣ ಟಾಕ್ ಫೈಟ್ ಮುಂದುವರೆದಿದೆ. ನಿಂಬೆಹಣ್ಣು ವರ್ಕೌಟ್ ಆಗಲ್ಲ ಎಂದಿದ್ದಂತ ಡಿ.ಕೆ. ಸುರೇಶ್ಗೆ ರೇವಣ್ಣ ಟಾಂಗ್ ಕೊಟ್ಟಿದ್ದಾರೆ. ಯಾವುದೇ ಮಾಯ ಮಾಟ ಆಗಲಿ, ನಿಂಬೆಹಣ್ಣು ವರ್ಕೌಟ್ ಆಗೋದಿಲ್ಲ. ನಮಗೆ ಯಾವ ನಿಂಬೆಹಣ್ಣು ನಮ್ಮ ಹತ್ರ ಇಲ್ಲ, ಯಾವ ದೇವರು ಇಲ್ಲ. ನಮ್ಗೆ ಹೊಳೆನರಸೀಪುರ ಲಕ್ಷ್ಮೀ ನರಸಿಂಹ ಈಶ್ವರ ಇವೆರಡು ಕಂಡುಬಿಟ್ರೆ ಎಲ್ಲರೂ ಭಸ್ಮ ಮಾಡುತ್ತೆ. ಲಕ್ಷ್ಮೀ ನರಸಿಂಹ ಅಂದ್ರೆ ಹುಡುಗಾಟ ಅಂತ ತಿಳ್ಕೊಂಡ. ಒಟ್ಟಾರೆ ಹಾಸನ ಹಾಗೂ ಅರಸೀಕೆರೆ ಟಿಕೆಟ್ ಜೆಡಿಎಸ್ಗೆ ಕಗ್ಗಂಟಾಗಿದೆ. ಹಾಸನ ಟಿಕೆಟ್ ಬಗ್ಗೆ ಎಚ್.ಡಿ. ದೇವೇಗೌಡರು ಏನ್ ನಿರ್ಧಾರ ಕೈಗೊಳ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈ ಬಾರಿ ಎಲೆಕ್ಷನ್ ಟಿಪ್ಪು ವರ್ಸಸ್ ಸಾವರ್ಕರ್ ನಡುವೆ ನಡೆಯುತ್ತೆ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು. ಈ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಎಲೆಕ್ಷನ್ ಅಖಾಡದಲ್ಲಿ ಇವತ್ತು ಏನೆಲ್ಲ ಆಯ್ತು ನೋಡಿ. ಸಾವರ್ಕರ್ ಬೇಕಾ ಟಿಪ್ಪು ಬೇಕಾ? ಮತವನ್ನ ಟಿಪ್ಪುವಿನ ಪರವಾಗಿ ಇವತ್ತು ಸಿದ್ದರಾಮಯ್ಯ ನಿಲ್ತಾರೆ. ಅಷ್ಟೇ ಯಾಕೆ ಈ ಚುನಾವಣೆ ಕೇವಲ 2 ರಾಜಕೀಯ
ಪಾರ್ಟಿಗಳ ವಿರೋಧ ಅಲ್ಲ, ರಾಷ್ಟ್ರ ಮತ್ತು ರಾಷ್ಟ್ರ ವಿರೋಧಿಗಳ ನಡೆಯತಕ್ಕಂಥ ಚುನಾವಣೆ, ಟಿಪ್ಪು ಮತ್ತು ಸಾವರ್ಕರ್ ಮಧ್ಯೆ ನಡೆಯತಕ್ಕಂಥ ಚುನಾವಣೆ. ಇದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಧರ್ಮ ಸಂಘರ್ಷಕ್ಕೆ ನಾಂದಿ ಮಾಡಿಕೊಡೋ ಭಾಷಣದ ಹೈಲೈಟ್ಸ್. ನಿನ್ನೆ ಉತ್ತರ ಕನ್ನಡ ಜಿಲ್ಲೆಯ ಶಿರಾಲಿಯಲ್ಲಿ ನಡೆದ ಪೇಜ್ ಪ್ರಮುಖ ಸಮಾವೇಶದಲ್ಲಿ ಕಟೀಲ್ ಧರ್ಮ ಸಂಘರ್ಷದ ಮಾತನಾಡಿದ್ರು. ಟಿಪ್ಪು ವರ್ಸಸ್ ಸಾವರ್ಕರ್ ಸಿದ್ಧಾಂತಗಳ ಮೇಲೆ ಚುನಾವಣೆ ನಡೆಯುತ್ತೆ ಅಂದಿದ್ರು. ಸಾವರ್ಕರ್ ಬೇಕಾ ಟಿಪ್ಪು ಬೇಕಾ? ಮತಾಂಧ ಟಿಪ್ಪುವಿನ ಪರವಾಗಿ ಇವತ್ತು ಸಿದ್ದರಾಮಯ್ಯ ನಿಲ್ತಾರೆ. ಅಷ್ಟೇ ಯಾಕೆ? ಅದಕ್ಕಾಗಿ ಹೇಳಿದೆ ಬಂಧುಗಳೇ, ಈ ಚುನಾವಣೆ ಕೇವಲ ಬಿಜೆಪಿ ಕಾಂಗ್ರೆಸ್ಸಿನ ಚುನಾವಣೆ ಅಲ್ಲ. ಈ ಚುನಾವಣೆ ಕೇವಲ ಎರಡು ರಾಜಕೀಯ ಪಾರ್ಟಿಗಳ ವಿರೋಧ ಅಲ್ಲ. ಈ ಚುನಾವಣೆ ಎರಡು ರಾಜಕೀಯ ನಾಯಕರ ಮಧ್ಯೆ ಸ್ಪರ್ಧೆ ಅಲ್ಲ, ರಾಷ್ಟ್ರ ಮತ್ತು ರಾಷ್ಟ್ರ ವಿರೋಧಿಗಳ ನಡೆಯತಕ್ಕಂಥ ಚುನಾವಣೆ, ಟಿಪ್ಪು ಮತ್ತು ಸಾವರ್ಕರ್ ಮಧ್ಯೆ ನಡೆಯತಕ್ಕಂಥ ಚುನಾವಣೆ. ನೀವು ಯೋಚನೆ ಮಾಡಿ, ರಾಷ್ಟ್ರಕ್ಕೆ ಯಾರು ಬೇಕು? ಕಟೀಲ್ ಅವರ ಈ ಪ್ರಚೋದನಕಾರಿ ಮಾತುಗಳು ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಕಟೀಲ್ಗೆ ಸರ್ಕಾರದ ಸಾಧನೆ ಹೇಳಲು ಆಗುತ್ತಿಲ್ಲ, ಸಾವ್ಕಾರ್ನಾದ್ರೂ ಇಟ್ಕೊಳ್ಳಿ, ಸಾವರ್ಕರ್ನಾದ್ರೂ ಇಟ್ಕೊಳ್ಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಯಾರ ಫೋಟೋ ಆದ್ರೂ ಹಾಕೊಳ್ಳಿ, ಆದ್ರೆ ನಾವು ಭ್ರಷ್ಟಾಚಾರ ಇಲ್ಲದ ಸರ್ಕಾರ ಮಾಡುತ್ತೇವೆ ಅಂತ ವಾಗ್ದಾಳಿ ನಡೆಸಿದ್ರು. ನಾವು ಕಾಂಗ್ರೆಸ್ ಜನರ ಬದುಕಿನ ಬಗ್ಗೆ ಹೇಳ್ತಾ ಇದ್ದೀವಿ, ಬೆಲೆ ಏರಿಕೆ ಬಗ್ಗೆ ಹೇಳ್ತಾ ಇದ್ದೀವಿ, ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವ್ರು ಹಂಗಿಲ್ಲ. ಕಟೀಲ್ ರವರಿಗೆ ಅಭಿನಂದಿಸ್ತೀನಿ. ಅವ್ರ ಸರ್ಕಾರದ ಏನು ಹೇಳ್ಕೊಳ್ಳಿಕ್ಕೆ ಸಾಧನೆ ಹೇಳ್ಕೊಳ್ಳಿಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸಾವುಕಾರರು ಇಟ್ಕೊಳ್ಳಿ, ಸಾವರ್ಕರ್ನಾರು ಇಟ್ಕೊಳ್ಳಿ, ಯಾವ್ದಾದ್ರು ಫೋಟೋ ಇಟ್ಕೊಂಡು ಹೆಸರು ಇಟ್ಕೊಂಡು ಅವ್ರು ಎಲೆಕ್ಷನ್ ಮಾಡ್ತೀವಿ. ನಾವು ಮುಂದಕ್ಕೆ ರಾಜ್ಯಕ್ಕೆ ಈ ಬಿಲ್ಡಿಂಗ್ ಅಲ್ಲಿ ಕರಪ್ಷನ್ ಇಲ್ಲದೆ ಹೋದಂತ ಸರ್ಕಾರ ಕೊಡ್ತೀವಿ. ಒಂದು ಕಡೆ ಡಿಕೆಶಿ ಕಟೀಲ್ ವಿರುದ್ಧ ಗುಡುಗಿದ್ರೆ, ಮಾಜಿ ಸಚಿವ ಎಂಬಿ ಪಾಟೀಲ್ ಕೂಡ ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಎಂಬಿ ಪಾಟೀಲ್ ಬೇರೆ ರಾಜ್ಯದ ವಿವಾದಿತ ವ್ಯಕ್ತಿ ಫೋಟೋವನ್ನ ವಿಧಾನಸೌಧದಲ್ಲಿ ಹಾಕ್ತಾರೆ, ಆದ್ರೆ ನಿಜ ಹೋರಾಟಗಾರರ ಫೋಟೋ ಹಾಕಿ ಅಂತ ಅಂದಿದ್ದಾರೆ. ನಮ್ಮ ಬಿಜೆಪಿ ಅವರಿಗೆ ಬೇರೆ ರಾಜ್ಯದ ಒಬ್ರು ಕಾಂಟ್ರವರ್ಷಿಯಲ್ ಇದ್ರಂತವ್ರು, ಗೊಂದಲಕ್ಕೆ ಈಡಾದಂತವ್ರನ್ನ ತಂದು ಇಲ್ಲಿ ಅವ್ರ ಫೋಟೋ ವಿಧಾನಸೌಧಕ್ಕೆ ಹಾಕ್ತಾರ. ಹಾಕ್ರಿ, ನೀವು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಫೋಟೋ ಹಾಕ್ರಿ, ಸುರ್ಪುರ್ ನಾಯಕನ ಫೋಟೋ ಹಾಕ್ರಿ, ಸಂಗೊಳ್ಳಿ ರಾಯಣ್ಣನ ಫೋಟೋ ಹಾಕ್ರಿ, ಒಣಕೆ ಒಬ್ಬವ್ದು ಹಾಕ್ರಿ, ಬಲವಾಡಿ ಮಲ್ಲಮ್ಮಂದ ಹಾಕ್ರಿ. ಹಾಕದಿಲ್ಲ, ಇವರು ಬೇರೆ ರಾಜ್ಯದವ್ರು ಬೇಕಂತವ್ರಿ. ಒಂದು ಕಡೆ ಸಾವರ್ಕರ್ ವರ್ಸಸ್ ಟಿಪ್ಪು ಹೆಸರಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಸರ್ಕಸ್ ಮಾಡ್ತಿದ್ರೆ, ಇದರ ನಡುವೆ ಸಿಟಿ ರವಿ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿಗೆ ಅತಿಯಾದ ವಿಶ್ವಾಸ ಒಳ್ಳೆಯದಲ್ಲ ಎಂದಿದ್ದಾರೆ. ಇನ್ನೊಂದು ಕಡೆ ಬ್ರಾಹ್ಮಣ ಸಿಎಂ ಅಂದಿದ್ದ ಎಚ್ಡಿಕೆಗೂ ಟಾಂಗ್ ಕೊಟ್ಟಿದ್ದಾರೆ. ಈಗ ಅವರು ಅತಿಯಾದ ವಿಶ್ವಾಸ ತೋರಿಸೋದು ಇದು ಮೊದಲ 2014 ಪಾರ್ಲಿಮೆಂಟ್ ಅಲ್ಲೂ ತೋರಿಸಿದ್ರು, 2018 ವಿಧಾನಸಭಾ ಚುನಾವಣೆಯಲ್ಲೂ ತೋರಿಸಿದ್ರು, 2019 ಲೋಕಸಭಾ ಚುನಾವಣೆಯಲ್ಲೂ ತೋರಿಸಿದ್ರು. ಏನಾಯ್ತು? ಅವರು ಇರೋದಕ್ಕಿಂತ ಜಾಸ್ತಿ ತೋರಿಸ್ತಾರೆ. ಅವ್ರ ಸ್ವಭಾವನೆ ಹಾಗೆ, ಖಾಲಿ ಡಬ್ಬ ಜಾಸ್ತಿ ಸೌಂಡ್ ಮಾಡ್ತವೆ. ಕುಮಾರಸ್ವಾಮಿ ಅವರು ಈ ರೀತಿ ಮಾಯಾಯುದ್ಧ, ದಿಕ್ ತಪ್ಪಿಸೋ ಹೇಳಿಕೆ, ಅನಗತ್ಯ ಏನು ಮರುಕ, ಅಯ್ಯೋ ಯಡಿಯೂರಪ್ಪನವ್ರನ್ನ ಇವರೇ ಸಿಎಂ ಮಾಡಿದವ್ರ ತರ ಮರುಕ. ಇವ್ರ ಹೇಳಿಕೆ ನೋಡ್ಬಿಟ್ರೆ ಯಡಿಯೂರಪ್ಪನವರು 4 ಸರಿ ಸಿಎಂ ಆಗಿದ್ದು ಇವ್ರ ಬೆಂಬಲದಿಂದನೋ ಅಂತ ಜನ ಒಂದು ಗೊಂದಲಕ್ಕೆ ಬೀಳಬೇಕು. ಹಾಗೆ ಹೇಳಿಕೆ ಪ್ರತಿ ಸರಿಯೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗದಂತೆ ತಡೆದಿದ್ದು ಈ ಎರಡೂ ಪಾರ್ಟಿ. ಇದೆಲ್ಲ ಏನು ಅಂದ್ರೆ ತಂತ್ರಗಾರಿಕೆ ಒಂದು ಭಾಗ. ರಾಜ್ಯದ ಜನರಿಗೆ ಎಲ್ರಿಗೂ ಅರ್ಥ ಆಗಿದೆ, ಇವ್ರ ನಾಟಕ ನಡೆಯೋದಿಲ್ಲ, ಪ್ರತಿ ಸರಿನೂ ಲಾಟ್ರಿ ಹೊಡೆಯಲ್ಲ. ಇನ್ನು ಎಚ್ಡಿಕೆಯಿಂದ ಬಿಜೆಪಿಯಲ್ಲಿ ಬ್ರಾಹ್ಮಣ ಸಿಎಂ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ, ಅವರ ಪಾರ್ಟಿ ಬಗ್ಗೆ ನಾನು ಮಾತನಾಡಲ್ಲ ಅಂದ್ರು. ಅವ್ರ ಪಾರ್ಟಿದು, ನಾನು ಕುಮಾರಸ್ವಾಮಿ ಅವರು ಯಾವ ದೃಷ್ಟಿಕೋನದಲ್ಲಿ ಹೇಳಿದಾರೋ ಏನ್ ಹೇಳಿದಾರೋ ಅವ್ರು ಬಿಟ್ಟಿದ್ದು. ನಾನು ಯಾಕೆ ಅವ್ರ ಪಾರ್ಟಿಲಿ ಹೇಳಕ್ ಹೋಗ್ಲಿ? ನಮ್ದು ಸಾಮೂಹಿಕ ನಾಯಕತ್ವ. ಅವರು ಕುಮಾರಸ್ವಾಮಿ ಅವರು ಪ್ರತಿ ಸಂದರ್ಭದಲ್ಲೂ ನಾನು ಅವ್ರು ಸಿಎಂ ಮಾಡ್ತೀನಿ, ಇವ್ರು ಸಿಎಂ ಮಾಡ್ತೀನಿ ಅವ್ರು ಹೇಳಿದ್ದಾರೆ. ಅವ್ರ ಪಾರ್ಟಿದು, ನಾವು ಅವ್ರ ಪಾರ್ಟಿ ಹೇಳಿಕೆಗೆ ನಾವು ಇಂಟರ್ಫಿಯರ್ ಆಗಿ ನಾವು ತಯಾರಿಲ್ಲ. ಅವ್ರ ಪಾರ್ಟಿ ಅಜೆಂಡಾ ಅವರು. ಸದ್ಯ ಚುನಾವಣೆ ಘೋಷಣೆಗೂ ಮುನ್ನವೇ 3 ಪಕ್ಷಗಳು ಮತದಾರರ ಸೆಳೆಯಲು ಧರ್ಮ, ಜಾತಿ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಫೈಟ್ ಎಲ್ಲಿಗೆ ಮುಟ್ಟುತ್ತೋ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಶುರುವಾಗಿದೆ. ಮೊದಲ ದಿನ ರಾಜ್ಯಪಾಲರ ಭಾಷಣ ಇತ್ತು. ನಾಳೆಯಿಂದ ಕಲಾಪದಲ್ಲಿ ಕದನ ರಂಗೇರಲಿದೆ. ವಿಪಕ್ಷಗಳ ಪ್ಲಾನ್ ಏನು, ಆಡಳಿತ ಪಕ್ಷದ ಪ್ರತ್ಯಾಸ್ತ್ರ ಏನು ನೋಡಿ. ಇಂದಿನಿಂದ ಬಿಜೆಪಿ ಸರ್ಕಾರದ ಕೊನೆಯ ಅಧಿವೇಶನ. ನಾಳೆಯಿಂದ ಶುರುವಾಗಲಿದೆ ಸದನದಲ್ಲಿ ಅಸಲಿ ಕದನ.
ಸಿಎಂ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದ ಕೊನೆಯ ಅಧಿವೇಶನ ಇಂದಿನಿಂದ ಶುರುವಾಗಿದೆ. ಮೊದಲ ದಿನ ಉಭಯ ಸದನವನ್ನುದ್ದೇಶಿಸಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾಷಣ ಮಾಡಿದ್ರು. ಮೊದಲ ದಿನದ ಅಧಿವೇಶನ ಕೇವಲ ರಾಜ್ಯಪಾಲರ ಭಾಷಣಕ್ಕಷ್ಟೇ ಸೀಮಿತವಾಗಿದ್ದು, ಗೆಹ್ಲೋಟ್ ಅವರು ಸರ್ಕಾರದ ಸಾಧನೆಗಳ ಬಗ್ಗೆಯಷ್ಟೇ ಮಾತನಾಡಿದ್ರು. ಭದ್ರಾ ಮೇಲ್ದಂಡೆ ಯೋಜನೆ, ಎತ್ತಿನಹೊಳೆ ಯೋಜನೆ ಸೇರಿದಂತೆ ಸರ್ಕಾರ ಈ ಬಾರಿ ಎಲ್ಲಾ ವರ್ಗದವರಿಗಾಗಿ ಜಾರಿಗೆ ತಂದಿರೋ ಹಲವು ಯೋಜನೆಗಳ ಬಗ್ಗೆ ಹಾಡಿ ಹೊಗಳಿದ್ರು. 50 छात्रावास भवनों का निर्माण कार्य पूर्ण कर लिया गया है। वर्ष 2022-23 में कुल 250 करोड़ रुपए की लागत से 100 क्षमता वाले 50 कनकदास छात्रावास भवनों का निर्माण प्रारंभ किया गया है. ಮೊದಲ ದಿನದ ಅಧಿವೇಶನಕ್ಕೆ ಪ್ರಮುಖರೇ ಗೈರು. ಅಧಿವೇಶನದ ಮೊದಲ ದಿನ ಗಣ್ಯಾತಿಗಣ್ಯ ಶಾಸಕರುಗಳೇ ಗೈರಾಗಿದ್ರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಇಂದಿನ ಕಲಾಪಕ್ಕೆ ಬಂದಿರಲಿಲ್ಲ. ಅಲ್ಲದೆ ಕಾಂಗ್ರೆಸ್ನ ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಗೈರಾಗಿದ್ರು. ಮಂತ್ರಿ ಸ್ಥಾನ ಸಿಗದ ನಿರಾಸೆಯಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಗೈರಾಗಿದ್ರು. ಇನ್ನು ರಾಜ್ಯಪಾಲರ ಭಾಷಣಕ್ಕೆ ವಿಪಕ್ಷಗಳು ಕಿಡಿಕಾರಿದ್ವು. ಈ ಬಗ್ಗೆ ಮಾತಾಡಿದ ಡಿಕೆಶಿ, ರಾಜ್ಯಪಾಲರ ಭಾಷಣ ಹಸಿ ಸುಳ್ಳು, ಕಾಂಗ್ರೆಸ್ ಮಾಡಿದ ಅಡುಗೆಯನ್ನ ನಮ್ಮದು ಅಂತ ಹೇಳಿಕೊಂಡು ಜನರಿಗೆ ಬಡಿಸ್ತಿದ್ದಾರೆ ಅಂದ್ರು. ಬರೀ ಹಸಿ ಸುಳ್ಳು. ಕಾಂಗ್ರೆಸ್ ಸರ್ಕಾರ ಮಾಡಿದ ಕಾರ್ಯಕ್ರಮನ ನಮ್ಮ ಕಾರ್ಯಕ್ರಮ, ಹೊಸ ಅಡುಗೆ ಏನೂ ಇಲ್ಲ. ನಮ್ಮ ಅಡುಗೆನ ಜನರಿಗೆ ಬಡಿಸಕ್ಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಪ್ರತಿ ಹಂತದಲ್ಲೂ ಕೂಡ ಇಲ್ಲೂ ಕೂಡ ಪ್ರಧಾನಮಂತ್ರಿಗಳನ್ನೇ ಉಪಯೋಗಿಸ್ಕೊಂಡಿದ್ದೀರಾ. ನಿಮ್ಮ ಸರ್ಕಾರದ ಸಾಧನೆ ಏನು, ಮುಂದಕ್ಕೆ ಏನು ಮಾಡ್ತೀವಿ ಅದು ಇಲ್ಲ. ನಿಮ್ಮ ಸಾಧನೆನೂ ಇಲ್ಲ, ಏನಿಲ್ಲ. ನಾವು ಮಾಡಿದ ಸಾಧನೆಗಳನ್ನ ತೆಗೆದುಕೊಂಡು ಬಂದಿದ್ದೀವಿ. ಇನ್ನು ನಾಳೆಯಿಂದ ಬಜೆಟ್ ಅಧಿವೇಶನ ರಂಗೇರಲಿದೆ. ಸರ್ಕಾರದ ವೈಫಲ್ಯ, ಹಗರಣಗಳು ಸೇರಿದಂತೆ 10 ಅಸ್ತ್ರಗಳನ್ನು ಹಿಡಿದು ದಾಳಿ ಮಾಡಲು ವಿಪಕ್ಷಗಳು ಸಜ್ಜಾಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಸಿಕ್ಕಿರೋ ಅಸ್ತ್ರಗಳೇನು ಅನ್ನೋದನ್ನ ನೋಡೋದಾದ್ರೆ, ಸರ್ಕಾರದ ವಿರುದ್ಧದ 40% ಕಮಿಷನ್ ಆರೋಪವೇ ವಿಪಕ್ಷದ ಪ್ರಮುಖ ಅಸ್ತ್ರ. ಇದರ ಜೊತೆಗೆ ಸ್ಯಾಂಟ್ರೋ ರವಿ ಡೀಲ್ ಕೇಸ್, ಪಿಎಸ್ಐ ನೇಮಕಾತಿ ಹಗರಣ, ಕಾನೂನು ಸುವ್ಯವಸ್ಥೆ ವಿಫಲ, ನಿರುದ್ಯೋಗ, ಆಡಳಿತ ವೈಫಲ್ಯದ ಬಗ್ಗೆಯೂ ಸದನದಲ್ಲಿ ವಿಪಕ್ಷಗಳು ಪ್ರಸ್ತಾಪಿಸಲಿದೆ. ಇನ್ನು ಇದಕ್ಕೆ ತಿರುಗೇಟು ನೀಡೋಕೆ ಬಿಜೆಪಿಯೂ ಪ್ಲಾನ್ ಮಾಡಿಕೊಂಡಿದೆ. ಸಿದ್ದರಾಮಯ್ಯ ಕಾಲದಲ್ಲಿ ನಡೆದಿದೆ ಎನ್ನಲಾದ ಹಗರಣಗಳನ್ನು ಬಿಜೆಪಿ ಅಸ್ತ್ರವಾಗಿ ಬಳಸಲಿದೆ. ಇದರ ಜೊತೆಗೆ ಅರ್ಕಾವತಿ ರೀಡು, ಹಾಸಿಗೆ, ದಿಂಬು ಹಗರಣ, ಬಿಬಿಎಂಪಿಯ ಹಣ ದುರ್ಬಳಕೆ, 1400 ಕೋಟಿ ಹಗರಣದ ಕುರಿತು ತಿರುಗೇಟು ನೀಡಲಿದೆ. ಒಂದ್ ಕಡೆ ನಾಳೆಯಿಂದ ವಿಪಕ್ಷಗಳು 10 ಅಸ್ತ್ರ ಹಿಡಿದು ಸದನದಲ್ಲಿ ಫೈಟ್ ಮಾಡಿದ್ರೆ, ಈ ಬಾರಿ ಜನಪ್ರಿಯ ಬಜೆಟ್ ಕೊಟ್ಟು ಮತ್ತೆ ಜನಮನ ಗೆಲ್ಲೋಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಂಡ್ಯ ಉಸ್ತುವಾರಿಯಾಗಿ ಆರ್ ಅಶೋಕ್ ಅಧಿಕಾರವನ್ನ ವಹಿಸಿಕೊಂಡು ಇನ್ನೂ 15 ದಿನ ಕೂಡ ಆಗಿಲ್ಲ. ಆಗ್ಲೇ ಮಂಡ್ಯ ಸಹವಾಸವೇ ಬೇಡಪ್ಪ ಅಂತ ಹೇಳಿ ಸಿಎಂಗೆ ಪತ್ರವನ್ನ ಬರೆದಿದ್ರು ಕಂದಾಯ ಸಚಿವರು. ಈ ಹಿನ್ನೆಲೆಯಲ್ಲಿ ಮಂಡ್ಯ ಉಸ್ತುವಾರಿಯನ್ನ ಈಗ ವಾಪಸ್ ತೆಗೆದುಕೊಂಡಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ. ನನ್ನನ್ನ ಮಂಡ್ಯ ಜಿಲ್ಲೆಯ ಜವಾಬ್ದಾರಿಯಿಂದ ಮುಕ್ತ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಸಾಕು ಮಂಡ್ಯ ಸಹವಾಸ. ಉಸ್ತುವಾರಿಯಿಂದ ಆರ್ ಅಶೋಕ್ಗೆ ಮುಕ್ತಿ. ಒಕ್ಕಲಿಗ ಮತದಾರರೇ ಹೆಚ್ಚಿರುವ ಕ್ಷೇತ್ರ ಅಂದ್ರೆ ಅದು ಮಂಡ್ಯ. ಮಂಡ್ಯಕ್ಕೆ ಒಕ್ಕಲಿಗ ನಾಯಕ ಕಂದಾಯ ಸಚಿವ ಆರ್ ಅಶೋಕ್ರನ್ನ ಉಸ್ತುವಾರಿಯನ್ನಾಗಿ ನೇಮಿಸಲಾಗಿತ್ತು. ಆದರೆ ಮಂಡ್ಯದಲ್ಲಿ ಸ್ವಪಕ್ಷೀಯರಿಂದಲೇ ಆರ್ ಅಶೋಕ್ಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಹೀಗಾಗಿ ಎಲೆಕ್ಷನ್ಗೂ ಮುನ್ನವೇ ಆರ್ ಅಶೋಕ್ ಶಸ್ತ್ರತ್ಯಾಗ ಮಾಡಿ ಮಂಡ್ಯದಿಂದ ಹೊರಬಿದ್ದಿದ್ದಾರೆ. ಮಂಡ್ಯ ಉಸ್ತುವಾರಿ ಸಹವಾಸ ಬೇಡ ಅಂತ ಆರ್ ಅಶೋಕ್ ಸಿಎಂಗೆ ಹೇಳಿದ್ರು. ಹೀಗಾಗಿ ಅಶೋಕ್ರನ್ನ ಉಸ್ತುವಾರಿಯಿಂದ ವಿಮುಕ್ತಿಗೊಳಿಸಲಾಗಿದೆ. ಕಂದಾಯ ಸಚಿವ ಆರ್ ಅಶೋಕ್ಗೆ ಮಂಡ್ಯದಲ್ಲಿ ಎದುರಾದ ಸಮಸ್ಯೆ ಏನಿರಬಹುದು ಅಂತ ನೋಡೋದಾದ್ರೆ, ಮಂಡ್ಯದಲ್ಲಿ ಅಶೋಕ್ ಮೇಲೆ ಸ್ವಪಕ್ಷದವರಿಂದಲೇ ವಿರೋಧ ವ್ಯಕ್ತವಾಗಿತ್ತು. ಅಲ್ಲದೆ ಗೋ ಬ್ಯಾಕ್ ಅಭಿಯಾನ ಶುರುವಾಗಿತ್ತು. ಇದರಿಂದ ಅಶೋಕ್ಗೆ ಅಸಮಾಧಾನವಿತ್ತು. ಅಲ್ಲದೆ ಮಂಡ್ಯದಲ್ಲಿ ಬಿಜೆಪಿ ಗೆಲ್ಲಿಸುವುದು ಕಷ್ಟ ಅಂತಲೂ ಅರಿವಾಗಿದೆ. ಇದರ ಜೊತೆಗೆ ಪಕ್ಷೇತರ ಸಂಸದೆ ಸುಮಲತಾರನ್ನು ಪಕ್ಷಕ್ಕೆ ಸೆಳೆಯಲು ಅಶೋಕ್ ವಿಫಲರಾದ್ರು. ಜೆಡಿಎಸ್ ಭದ್ರಕೋಟೆ ಆಗಿರೋ ಮಂಡ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ವಿರುದ್ಧ ಗೆಲ್ಲೋದು ಕಷ್ಟ ಎನಿಸಿದೆ. ಅಲ್ಲದೆ ಕೊನೆಗೆ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗುವ ಆತಂಕ ಅಶೋಕ್ ಅವರಿಗಿತ್ತು. ಒಂದ್ ವೇಳೆ ಮಂಡ್ಯದಲ್ಲಿ ಸೋತ್ರೆ ಹೊಣೆ ಹೊರಬೇಕಾದ ಆತಂಕ ಇತ್ತು. ಹೀಗಾಗಿ ಉಸ್ತುವಾರಿಯಿಂದ ಮುಕ್ತ ಮಾಡುವಂತೆ ಸಿಎಂಗೆ ಪತ್ರ ಬರೆದಿದ್ರು ಎನ್ನಲಾಗಿದೆ. ಅಶೋಕ್ ಬದಲು ಮತ್ತೆ ಗೋಪಾಲಯ್ಯ ಅವರಿಗೆ ಮಂಡ್ಯ ಉಸ್ತುವಾರಿ ನೀಡೋ ಸಾಧ್ಯತೆ ಇದೆ. ಇನ್ನು ಮಂಡ್ಯ ಉಸ್ತುವಾರಿಯಿಂದ ವಿಮುಕ್ತಿಗೊಳಿಸುವಂತೆ ಅಶೋಕ್ ಅವರು ನೀಡಿರೋ ಕಾರಣಗಳೇ ಬೇರೆ ಇದೆ.
ಸಿಎಂಗೆ ಅಶೋಕ್ ಬರೆದ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಕಂದಾಯ ಗ್ರಾಮಗಳ ಪರಿವರ್ತನೆ ಕೆಲಸ ಬಾಕಿ ಇದೆ. ಕಲಬುರಗಿಯಂತೆಯೇ ನಡೆಸಲು ಸಿದ್ಧತೆ ಮಾಡಿಕೊಳ್ಳಬೇಕಿದೆ. ಇದರ ಜೊತೆಗೆ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. 2-3 ಜಿಲ್ಲೆಗಳಲ್ಲಿ ನಾನು ಗ್ರಾಮ ವಾಸ್ತವ್ಯ ಮಾಡಬೇಕಿದೆ. ವಿಧಾನಸೌಧ ಆವರಣದಲ್ಲಿ ಬಸವಣ್ಣ, ಕೆಂಪೇಗೌಡ ಪುತ್ಥಳಿ ಸ್ಥಾಪಿಸುವ ಉಸ್ತುವಾರಿ ಸಮಿತಿಯ ಕೆಲಸಗಳೂ ಹೆಚ್ಚಿವೆ. ಹೀಗಾಗಿ ಮಂಡ್ಯ ಉಸ್ತುವಾರಿಯಾಗಿ ಹೆಚ್ಚಿನ ಸಮಯ ಕೊಡಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಮಂಡ್ಯ ಜಿಲ್ಲಾ ಉಸ್ತುವಾರಿಯಿಂದ ನನ್ನನ್ನು ವಿಮುಕ್ತಿಗೊಳಿಸಿ ಹೀಗೆಂದು ಸಚಿವ ಆರ್ ಅಶೋಕ್ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಏನೇ ಆಗ್ಲಿ, ಈ ಬಾರಿ ಮಂಡ್ಯದಲ್ಲಿ ಕನಿಷ್ಠ 4 ಸೀಟ್ಗಳನ್ನಾದ್ರೂ ಗೆಲ್ಲಬೇಕೆಂದು ಬಿಜೆಪಿ ಗುರಿ ಹಾಕಿಕೊಂಡಿತ್ತು. ಆರ್ ಅಶೋಕ್ ಅವರೇ ಈ ಜಿಲ್ಲೆಗೆ ಸಮರ್ಥ ನಾಯಕ ಅಂತ ಪಕ್ಷವು ಹೊಣೆ ನೀಡಿತ್ತು. ಆದರೆ ಗೋ ಬ್ಯಾಕ್ ಅಭಿಯಾನದ ಬಳಿಕ ಮುಜುಗರಕ್ಕೀಡಾದ ಅಶೋಕ್ ಇದೀಗ ಮಂಡ್ಯ ಉಸ್ತುವಾರಿಯಿಂದ ಹಿಂದೆ ಸರಿದಿದ್ದಾರೆ. ಹೀಗಾಗಿ ಯುದ್ಧಕ್ಕೂ ಮುನ್ನವೇ ಅಶೋಕ್ ಶಸ್ತ್ರ ತ್ಯಾಗ ಮಾಡಿಬಿಟ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಳ್ಳಾರಿ ರಾಜಕೀಯ ಕಣ ರಂಗೇರಿದೆ. ಮೊಳಕಾಲ್ಮೂರು ಹಾಲಿ ಶಾಸಕರಾಗಿರುವ ಶ್ರೀರಾಮುಲು ಈ ಬಾರಿ ಬಳ್ಳಾರಿ ಗ್ರಾಮೀಣ ಅಥವಾ ಸಂಡೂರಿನಿಂದಲೇ ಸ್ಪರ್ಧಿಸುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ. 2 ಕ್ಷೇತ್ರಗಳಲ್ಲಿ ಒಂದನ್ನ ರಾಮುಲು ಫೈನಲ್ ಮಾಡಲಿದ್ದಾರೆ. ಹೈಕಮಾಂಡ್ ಒಪ್ಪಿದ್ರೆ ಬಳ್ಳಾರಿ ಗ್ರಾಮೀಣ ಅಥವಾ ಸಂಡೂರಿನಲ್ಲಿ ರಾಮುಲು ಸ್ಪರ್ಧೆ ಫಿಕ್ಸ್ ಎನ್ನಲಾಗ್ತಿದೆ. 3 ಬಾರಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ರಾಮುಲು ಎಂಎಲ್ಎ ಆಗಿದ್ರು. ಹೀಗಾಗಿ ಬಳ್ಳಾರಿ ಗ್ರಾಮೀಣದಲ್ಲಿ ಮತ್ತೆ ಗೆಲ್ಲುವ ಪ್ಲಾನ್ನಲ್ಲಿದ್ದಾರೆ. ಮೊಳಕಾಲ್ಮೂರಿನಿಂದ ಸ್ಪರ್ಧಿಸಿದ್ರೆ ಬಳ್ಳಾರಿ ಹಿಡಿತ ತಪ್ಪಿದಂತಾಗತ್ತೆ ಅಂತ ರಾಮುಲು ತವರು ಜಿಲ್ಲೆಯತ್ತ ಗಮನ ಹರಿಸಿದ್ದಾರೆ. ಕೇಳಕ್ ಹೋಗ್ಬೇಡ್ರಿ, ನಮ್ಮ ಜಿಲ್ಲೆಯಲ್ಲಿ ನಿಲ್ತೀನಿ. ನಮ್ಮ ಜಿಲ್ಲೆಯಲ್ಲಿ ನಾನು ಸದ್ಯಕ್ಕೆ ಬಳ್ಳಾರಿ ಮತ್ತು ಸಂಡೂರು, ಬಳ್ಳಾರಿ ಸಂಡೂರು ಮಧ್ಯೆ ಇವತ್ತು ನಾನು ಒಂದು ಒಲವು ನೋಡಿಸ್ತಾ ಇದ್ದೀನಿ. ಸಂಡೂರು 2 ಕಡೆ ಎಲ್ಲೋ ಒಂದು ಕಡೆ ನಿಲ್ತೀನಿ. ಪಾರ್ಟಿ ತೀರ್ಮಾನ ಪಾರ್ಟಿ ಎಲ್ಲೆಲ್ಲಿ ಟಫ್ ಇರುತ್ತೋ ಅಲ್ಲೆಲ್ಲ ಕಳಿಸ್ಕೊಡ್ತಾರ. ರಾಮ್ಲವರು ಈ ಜಿಲ್ಲೆಯಲ್ಲಿ ನಿಂತ ಟೈಮಲ್ಲಿ 2ರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ರಿ ಅಂತೇಳಿ ಈ ಹೈಕಮಾಂಡ್ ನ ಮನವೊಲಿಸುವಂತ ಕೆಲಸ ಮಾಡ್ತೀನಿ. ನಾನು ಈ ಊರಲ್ಲೇ ಹುಟ್ಟಿದ್ದೀನಲ್ರಿ, ಏನಿದೆ ನಾನು ಎಲ್ಲ ಪರ್ಚೇಸ್ ಮನೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ತನಿಖೆಗೆ ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿದೆ. ಅಲ್ಲದೆ ಫೆಬ್ರವರಿ 24ರವರೆಗೂ ತನಿಖೆ ನಡೆಸದಂತೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ತನಿಖಾಧಿಕಾರಿಗಳು ಕೇಸ್ ತನಿಖೆಯ ಬಗ್ಗೆ ಫೆಬ್ರವರಿ 24ರೊಳಗೆ ಪ್ರಗತಿಯ ವರದಿ ಕೊಡಬೇಕು. ಡಿಕೆಶಿ ಕುಟುಂಬಸ್ಥರನ್ನ ಮುಂದಿನ ವಿಚಾರಣೆಗೆ ಕರಿಬಾರದು ಅಂತ ಹೈಕೋರ್ಟ್ ಹೇಳಿದೆ. ಇಡಿದು 3-4 ಕೇಸ್ ಇದೆ. ಇಡಿಗೆ ನನಗೆ ಈಗ ಸದ್ಯಕ್ಕೆ ನೋಟಿಸ್ ಬಂದಿರೋದು ತಿರ್ಗಾ ಇದ್ರದ್ದು ನ್ಯಾಷನಲ್ ಹೆರಾಲ್ಡ್ ಸಂಬಂಧಪಟ್ಟಂತೆ ಯಂಗ್ ಇಂಡಿಯಾಗೆ ದುಡ್ಡು ಕೊಟ್ಟಿದ್ದು 22ಕ್ಕೇನೋ ಹೋಗ್ಬೇಕು ಅಂತ ನೋಟಿಸ್ ಬಂದಿದೆ. ಇನ್ನು ಮಿಕ್ಕಿದ್ದು 3 ಕೇಸು ಹೈಕೋರ್ಟಲ್ಲಿ. ಈಗ ನಮ್ಮದು ಡಿಸ್ಆಪರೇಟ್ ಅಸೆಟ್ ಕೇಸ್ ಹಾಕಿದ್ದೀನಿ. ಈಗ ನಮ್ಮ ಕೇಸ್ ಹಾಕಿದ್ದಾರೆ. ನ್ಯಾಯಾಲಯದ ಬಗ್ಗೆ ನಮಗೆ ನಂಬಿಕೆ ಇದೆ. ಅದಕ್ಕೋಸ್ಕರ ನ್ಯಾಯಾಲಯ ನಮಗೆ ನ್ಯಾಯ ಕೊಡ್ತದೆ ಅಂತ ನಾವು ಹೋಗಿದ್ದೀವಿ. ಈಗ ಸದ್ಯಕ್ಕೆ ಹೋಲ್ಡ್ ಮಾಡಿದ್ರೆ ಏನ್ ಮಾಡಿದ್ದಾರೆ, ಫೆಬ್ರವರಿ ಈ ತಿಂಗಳೇ ತಾನೆ. ಕೋರ್ಟ್ನಲ್ಲಿ ಡಿಕೆಶಿ ಪರ ಹಾಗೂ ಸಿಬಿಐ ಪರ ವಕೀಲರ ವಾದ ಪ್ರತಿವಾದ ಹೇಗಿತ್ತು ನೋಡೋಣ. ಚುನಾವಣಾ ಸಂದರ್ಭದಲ್ಲಿ ಹಿಂಸೆ ನೀಡಲಾಗ್ತಿದೆ. ಕುಟುಂಬ ಸದಸ್ಯರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಮಗಳಿಗೂ ನೋಟಿಸ್ ಕೊಟ್ಟಿದ್ದಾರೆ. ಡಿಕೆಶಿ ಮತ್ತು ಕುಟುಂಬದವರ ಆಸ್ತಿಯ ತನಿಖೆ ನಡೆಯುತ್ತಿದೆ. ಕಾನೂನಿಗೆ ವಿರುದ್ಧವಾಗಿ ಸಿಬಿಐ ದೂರು ದಾಖಲಿಸಿದೆ. ಎಫ್ಐಆರ್ ದಾಖಲಿಸಲು ಕಾನೂನು ಪ್ರಕ್ರಿಯೆ ಅನುಸರಿಸಿಲ್ಲ. ಮಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ರಾಜ್ಯ ಸರ್ಕಾರದ ಮನವಿ ಆಧರಿಸಿ ತನಿಖೆ ನಡೆಯುತ್ತಿದೆ. ಭ್ರಷ್ಟಾಚಾರದ ಆರೋಪದಡಿ ತನಿಖೆ ಆರಂಭಿಸಿದೆ. 44% ಹೆಚ್ಚುವರಿ ಆಸ್ತಿ ಗಳಿಕೆ ಬಗ್ಗೆ ಎಫ್ಐಆರ್ನಲ್ಲಿ ಉಲ್ಲೇಖ. ಐಟಿ ಇಡಿಯಿಂದ ಮಾಹಿತಿ ಬಂದ ಮೇಲೂ ಪರಿಶೀಲನೆ ಅಗತ್ಯ ಇದೆಯಾ? 1989ರಿಂದ ಹಲವು ಬಾರಿ ಶಾಸಕ ಸಚಿವರಾಗಿದ್ದಾರೆ. ಡಿಕೆ ಶಿವಕುಮಾರ್ಗೆ ಹಲವು ವಿರೋಧಿಗಳಿದ್ದಾರೆ. ಆದಾಯ ತೆರಿಗೆ ವಂಚನೆಯ 3 ಕೇಸ್ಗಳು ವಜಾಗಿವೆ. ಸೆಷನ್ಸ್ ಕೋರ್ಟ್ನಲ್ಲಿ ಆರೋಪ ಮುಕ್ತ ಆಗಿದೆ. ಉಳಿದ ಒಂದು ಪ್ರಕರಣ ಏನಾಗಿದೆ? ಉಳಿದ ಒಂದು ಪ್ರಕರಣದಲ್ಲಿ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ. ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ? ತನಿಖಾಧಿಕಾರಿ ಕೇಳಿ ಹೇಳಬೇಕು. ಅಂತಿಮ ವರದಿ ಸಲ್ಲಿಸಲು ಕನಿಷ್ಠ 6 ತಿಂಗಳು ಬೇಕು.
ತನಿಖೆಯ ಪ್ರಗತಿ ವರದಿ ಸಲ್ಲಿಸಿ. ತನಿಖೆ ಯಾವ ಹಂತದಲ್ಲಿದೆ ಎಂಬುದರ ಪ್ರಗತಿ ವರದಿ ಸಲ್ಲಿಸಿ. ನಿಷೇಧಿತ PFI 2047ಕ್ಕೆ ಇಡೀ ಭಾರತವನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿಸುವ ಹುನ್ನಾರ ಮಾಡಿದೆ ಅನ್ನುವ ಬೆಚ್ಚಿ ಬೀಳಿಸುವ ಅಂಶ ಬಯಲಾಗಿದೆ. PFI ಕಾರ್ಯಕರ್ತರನ್ನ ಬಂಧಿಸಿ ತನಿಖೆ ನಡೆಸಿದ ಸಂದರ್ಭದಲ್ಲಿ ಈ ಸತ್ಯ ಹೊರಬಿದ್ದಿದೆ. ಖುದ್ದು ATS ತನ್ನ 600 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡಿದೆ. ಇವೆಲ್ಲಕ್ಕಿಂತ ಮತ್ತಷ್ಟು ಆಘಾತಕಾರಿ, ಆತಂಕಕಾರಿ ವಿಚಾರ ಅಂದ್ರೆ 2047ರ ಹೊತ್ತಿಗೆ ಶರಿಯಾ ಕಾನೂನನ್ನ ಜಾರಿ ಮಾಡಬೇಕು, ಗಲಭೆ, ಕೊಲೆ, ಸಾಮಾಜಿಕ ಶಾಂತಿಯನ್ನ ಕದಡೋದೇ ಮೂಲ ಗುರಿಯಾಗಿಸಬೇಕು ಅನ್ನುವ ವಿಚಾರವೂ ಹೊರಬಿದ್ದಿದೆ. ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲಿ ಏನಿದೆ, ಆ ಪ್ರಮುಖ ಅಂಶಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ATS ಸಲ್ಲಿಸುವಂತಹ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಪ್ರಮುಖ ವಿಚಾರ, ಈಗಾಗಲೇ PFI ಸಂಘಟನೆಯ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ವಿಚಾರಣೆ ಮಾಡಿದಾಗ ತನಿಖಾಧಿಕಾರಿಗಳ ಮುಂದೆ ಅವರು ಒಪ್ಪಿಕೊಂಡಂತಹ ವಿಚಾರಗಳು, 100ನೇ ಸ್ವಾತಂತ್ರ್ಯೋತ್ಸವದ ವೇಳೆಗೆ PFI ಒಂದು ಟಾರ್ಗೆಟ್ ಅನ್ನ ಮಾಡಿಕೊಂಡಿರುತ್ತೆ. ಆ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಇಸ್ಲಾಮಿಕ್ ರಾಜ್ಯವನ್ನಾಗಿ, ಸ್ಟೇಟ್ ಅನ್ನಾಗಿ ಮಾಡಬೇಕು ಅನ್ನುವಂಥದ್ದು. 2047ರ ಹೊತ್ತಿಗೆ ಅಂದ್ರೆ ಭಾರತ ಸ್ವಾತಂತ್ರ್ಯವನ್ನು ಪಡೆದು 100 ವರ್ಷಗಳಾಗುವಂತಹ ಸಂದರ್ಭದಲ್ಲಿ ಇಡೀ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿಸುವಂತಹ ಯೋಜನೆಯನ್ನ PFI ಸಂಘಟನೆ ಹೊಂದಿರುತ್ತೆ. ಆಗ ಯಾವ ರೀತಿಯ ಪ್ಲಾನ್ಗಳು ಅದಕ್ಕಿಂತ ಮುಂಚೆನೆ ತಯಾರಿಯನ್ನ ಮಾಡ್ಕೊಂಡಿರುತ್ತು ಅಂತಂದ್ರೆ ಪೆಟ್ರೋಲ್ ಬಾಂಬ್ಸ್ ಆಗಿರ್ಬೋದು, ಕತ್ತಿ ಆಗಿರ್ಬೋದು, ಲಾಂಗ್ಗಳ ಆಗಿರ್ಬೋದು, ಕರಾಟೆ ರೀತಿಯ ತರಬೇತಿಯನ್ನ ಆಲ್ರೆಡಿ ತನ್ನ ಕಾರ್ಯಕರ್ತರಿಗೆ ನೀಡ್ತಾ ಇರುತ್ತೆ. ಮತ್ತೊಂದು ಕಡೆ ಆರೋಪಿಗಳಿಂದ ವಶಪಡಿಸಿಕೊಂಡಂತಹ ವಿಡಿಯೋಗಳಿಂದನೂ ಈಗಾಗಲೇ ATSಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಇನ್ನು ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಇನ್ನೂ ಅನೇಕ ವಿಚಾರಗಳನ್ನ ಮೆನ್ಷನ್ ಮಾಡಲಾಗಿದೆ. ಪೆಟ್ರೋಲ್ ಬಾಂಬ್ ತಯಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ತರಬೇತಿಯನ್ನ ನೀಡಲಾಗಿತ್ತು ಅನ್ನುವಂತಹ ಮಾಹಿತಿಯು ATSಗೆ ಸಿಕ್ಕಿದೆ. ಆರೋಪಿಯೊಬ್ಬನ ಮೊಬೈಲ್ನಲ್ಲಿ ಬಾಂಬ್ ತಯಾರಿಕೆಯ ಮಾಹಿತಿ ಕೂಡ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಂಡಿದ್ರು. ಬಾಟಲ್ನಲ್ಲಿ ಬಟ್ಟೆ ಆಗಿರುವುದು, ಪೆಟ್ರೋಲ್ ಬಳಸಿ ಬಾಂಬ್ ಮಾಡುವಂತಹ ತರಬೇತಿಯನ್ನ ಪಡ್ಕೊಳ್ಳಾಗ್ತಾ ಇತ್ತು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಕೂಡ ಅವರು ಕಲೆಕ್ಟ್ ಮಾಡ್ಕೊಂಡಿದ್ರು. ಇನ್ನೊಂದು ವಿಡಿಯೋದಲ್ಲಿ ಮಹಿಳೆಯರಿಂದ ಲಾಠಿ ಬಳಕೆಯ ದೃಶ್ಯವೂ ಕೂಡ ಅವರಿಗೆ ಸಿಕ್ಕಿದೆ. ಆ ಒಂದು ಲಾಠಿ ಬಳಕೆಯನ್ನು ಯಾವ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ಬೇಕು, ಮಹಿಳೆಯರು ಯಾವ ರೀತಿಯಾಗಿ ಇದನ್ನು ಉಪಯೋಗಿಸಬೇಕು, ಕಾರ್ಯಕರ್ತರು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಅನ್ನೋದರ ಜೊತೆಗೆ SDPIನ ಕಾರ್ಯಕ್ರಮದಲ್ಲಿ ಲಾಠಿ ಬಳಕೆ ಮಾಡಿದ ವಿಡಿಯೋವನ್ನ ಕೂಡ ಆತನನ್ನ ಬಂಧಿಸಲಾಗಿತ್ತಲ್ಲ, ಅನೇಕರನ್ನ ಬಂಧಿಸಲಾಗಿದೆ. ಆ ಒಂದು ಬಂಧನಕ್ಕೆ ಒಳಪಟ್ಟಂತಹ ಸಂದರ್ಭದಲ್ಲಿ ಅವರ ಮೊಬೈಲ್ನಲ್ಲಿ ಸಿಕ್ಕಂತಹ ವಿಡಿಯೋಗಳಿಂದ ಗೊತ್ತಾಗಿದೆ. ಇನ್ನು ಇದು ಕರಾಟೆ ಆಗಿರಬಹುದು ಅಥವಾ ಶಸ್ತ್ರಾಸ್ತ್ರಗಳ ವಿಚಾರ ಒಂದ್ ಕಡೆ ಆದ್ರೆ ಭಾಷಣಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಯಾರ್ಯಾರನ್ನ ಬಂಧಿಸಿದ್ರಲ್ಲ ಅವರನ್ನ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಚೋದನಕಾರಿ ಭಾಷಣಗಳನ್ನ ಅವರು ತಮ್ಮ ಮೊಬೈಲ್ನಲ್ಲಿ ಇಟ್ಟುಕೊಂಡಿದ್ರು. ಮೌಲಾನಾ ಅಹಮದ್ ನದ್ವಿ, ಈತ PFI ಸಂಘಟನೆಯ ಮುಖ್ಯ ಒಂದು ಮುಖಂಡ ಕೂಡ ಹೌದು. ಆತ ಮಾಡಿದಂತಹ ಭಾಷಣವನ್ನು ಕೂಡ ಪ್ರಚೋದನಕಾರಿ ಭಾಷಣವನ್ನ ಅವರು ತನ್ನ ಮೊಬೈಲ್ನಲ್ಲಿ ಇಟ್ಟುಕೊಂಡಿದ್ರು. ಭಾರತ ಸರ್ಕಾರದ ವಿರುದ್ಧ ಒಟ್ಟಾಗುವಂತೆ ಮುಸ್ಲಿಮರಿಗೆ ಕರೆಯನ್ನ ನೀಡಲಾಗಿತ್ತು. ಪ್ರಮುಖವಾಗಿ PFI ಸೇರ್ಪಡೆಯಾಗಿ ಭಾರತ ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಬೇಕು ಅನ್ನುವಂತಹ ಕರೆಯನ್ನು ನೀಡಲಾಗುತ್ತೆ. ಇವಿಷ್ಟು ಮಾತ್ರ ಅಲ್ಲ, ಅವರಿಗೆ ಯಾವ ರೀತಿಗೆ ತರಬೇತಿಯನ್ನು ನೀಡಲಾಗ್ತಾ ಇತ್ತು, ಕರಾಟೆ, ಶಸ್ತ್ರ ಬಳಕೆಯ ವಿಡಿಯೋವನ್ನ ಕೂಡ ಈಗ ಪೊಲೀಸರು ಅದ್ರ ಜೊತೆಗೆ ATSನವರು ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. PFIನಿಂದ ಯುವಕರಿಗೆ ಕರಾಟೆಯ ಅಭ್ಯಾಸವನ್ನು ಮಾಡಿಸಲಾಗ್ತಾ ಇತ್ತು, ತರಬೇತಿಯನ್ನು ನೀಡಲಾಗ್ತಾ ಇತ್ತು. ಶಸ್ತ್ರಾಸ್ತ್ರ ತರಬೇತಿಯ ದೃಶ್ಯಗಳು ಕೂಡ ಅವರ ಮೊಬೈಲ್ನಲ್ಲಿ ಸೆರೆಯಾಗಿರೋದನ್ನ ಗಮನಿಸಬಹುದು. ಅವೆಲ್ಲವೂ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಇನ್ನು ಮಸೀದಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುವ ಬಗ್ಗೆಯೂ ಕೂಡ ಈ ತನಿಖೆಯ ವೇಳೆ ಬಹಿರಂಗ ಆಗಿದೆ. ಮಹಾರಾಷ್ಟ್ರದಾದ್ಯಂತ PFI ಬಲಗೊಳಿಸುವುದಕ್ಕೆ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನಾಸಿಕ್ ಮತ್ತು ಪುಣೆಯಲ್ಲಿ ATS ಅಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಕಾರ್ಯಕರ್ತರನ್ನ ಬಂಧಿಸಲಾಗುತ್ತೆ. ಆರೋಪಿ ಮೊಹಮ್ಮದ್ ಇಕ್ಬಾಲ್ ಖಾನ್ನ ಮೊಬೈಲ್ನಲ್ಲಿ ಇವೆಲ್ಲವೂ ದೃಶ್ಯವು ಸೆರೆಯಾಗಿತ್ತು. ಆತ ಆ ವಿಡಿಯೋವನ್ನ ಇಟ್ಟುಕೊಂಡಿದ್ದ. ಮಹಾರಾಷ್ಟ್ರ, ಮಧ್ಯಪ್ರದೇಶದ ಮಸೀದಿಗಳನ್ನೇ ಗುರಿಯಾಗಿಸಿ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಪ್ರಮುಖವಾಗಿ ಮಸೀದಿಗಳ ಬಳಿ ಏನಾದರೂ ಮಂದಿರ ಇದ್ರೆ ಅಲ್ಲಿ ಭಯ ಹುಟ್ಟಿಸುವ ಹುನ್ನಾರವನ್ನ ಮಾಡಲಾಗಿತ್ತು. ಭಯ ಹುಟ್ಟಿಸುವಂತಹ ಕೆಲಸಗಳು, ಜೊತೆಗೆ ಹಿಂದೂ ಮುಸ್ಲಿಮರ ಸಮುದಾಯಗಳ ನಡುವೆ ವೈರತ್ವವನ್ನ ಹುಟ್ಟುಹಾಕುವ ಗುರಿಯನ್ನು ಹೊಂದಲಾಗಿತ್ತು. ಒಟ್ಟಾರೆಯಾಗಿ ಶರಿಯಾ ಕಾನೂನು ಪ್ರಕಾರವೇ 2047ರ ಹೊತ್ತಿಗೆ ಇಸ್ಲಾಮಿಕ್ ನೇಷನ್ ಆಗಿ ಮಾಡಬೇಕು, ಆ ಮೂಲಕವೇ ಆಡಳಿತ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿತ್ತು. ಇನ್ನು ಪ್ರಧಾನಿ ಮೋದಿ ಇವತ್ತು ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ್ರು. ಇದೇ ಮೊದಲ ಬಾರಿ ಮುಸ್ಲಿಂ ಸಮುದಾಯದ ಕಾರ್ಯಕ್ರಮದಲ್ಲೂ ಪ್ರಧಾನಿ ಮೋದಿ ಪಾಲ್ಗೊಂಡು ಒಂದೇ ಕುಟುಂಬ ಅನ್ನುವ ಮಂತ್ರವನ್ನ ಜಪಿಸಿದ್ರು. ಈ ಕುರಿತ ಹೈಲೈಟ್ಸ್ ಇಲ್ಲಿದೆ.
ನಿನ್ನೆಯೆಲ್ಲ ಲೋಕಸಭೆಯಲ್ಲಿ ಗುಡುಗಿ ವಿಪಕ್ಷಗಳ ಬಾಯಿ ಮುಚ್ಚಿಸಿದ್ದ ಪ್ರಧಾನಿ ಮೋದಿ ಇವತ್ತು ಉತ್ತರ ಪ್ರದೇಶ ಹಾಗೂ ಮಹಾರಾಷ್ಟ್ರದಲ್ಲಿ ಮಿಂಚಿನ ಸಂಚಾರ ನಡೆಸಿ ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟರು. ಉತ್ತರ ಪ್ರದೇಶದಲ್ಲಿ ಇನ್ವೆಸ್ಟರ್ಸ್ ಯುಪಿ 2.0 ಕಾರ್ಯಕ್ರಮಕ್ಕೂ ನಮೋ ಚಾಲನೆ ಕೊಟ್ಟರು. ಭಾರತ ಇಡೀ ವಿಶ್ವದಲ್ಲೇ ಹೂಡಿಕೆಗೆ ಪ್ರಶಸ್ತವಾದ ಸ್ಥಳ ಅಂತ ಮೋದಿ ವರ್ಣಿಸಿದ್ರು. ಅಲ್ಲದೆ ಬಲವಂತದಿಂದ ಅಲ್ಲ, ಮನವರಿಕೆಯಿಂದ ಸುಧಾರಣೆ ಕಾಣಬಹುದು ಅಂದ್ರು. एक तरफ डबल इंजन सरकार का इरादा और दूसरी तरफ संभावनाओं से भरा उत्तर प्रदेश, इससे बेहतर पार्टनरशिप हो ही नहीं सकती. ये जो समय है इसको हमें गंवाना नहीं चाहिए. भारत की समृद्धि में दुनिया की समृद्धि निहित है. भारत के उज्जवल भविष्य में दुनिया के उज्जवल भविष्य की गारंटी पड़ी है. ಇನ್ನು ಉತ್ತರ ಪ್ರದೇಶದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಭರ್ಜರಿ ಹೂಡಿಕೆ ಮಾಡಿದೆ. ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಕೇಶ್ ಅಂಬಾನಿ 75,000 ಕೋಟಿ ಹೂಡಿಕೆ ಮಾಡೋದಾಗಿ ಘೋಷಣೆ ಮಾಡಿದ್ರು. Jio will complete its rollout of 5G to cover every town and village in this state by December of 2023, that is in 10 months from today. Jio platforms will help modernize all areas of business and industry, agriculture, social sector and governance. ಇನ್ನು ಉತ್ತರ ಪ್ರದೇಶದ ಬಳಿಕ ಪ್ರಧಾನಿ ಮೋದಿ ಮಹಾರಾಷ್ಟ್ರಕ್ಕೆ ಆಗಮಿಸಿದ್ರು. ಛತ್ರಪತಿ ಶಿವಾಜಿ ಟರ್ಮಿನಲ್ಸ್ನಲ್ಲಿ 2 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ನಮೋ ಚಾಲನೆ ಕೊಟ್ಟರು. ಈ 2 ರೈಲುಗಳಲ್ಲಿ ಒಂದು ಮುಂಬೈನಿಂದ ಸೊಲ್ಲಾಪುರಕ್ಕೂ ಹಾಗೂ ಮತ್ತೊಂದು ಮುಂಬೈನಿಂದ ಶಿರಡಿಗೂ ಸಂಚರಿಸಲಿವೆ. देश की 10वीं वंदे भारत एक्सप्रेस का शुभारंभ हो चुका है. मुंबई से शिरडी पहुंचकर साईं बाबा के दर्शन लेकर ಇನ್ನು ಇದಾದ್ಮೇಲೆ ಪ್ರಧಾನಿ ಮೋದಿಯವರು ದಾವೂದಿ ಬೋಹ್ರಾ ಮುಸ್ಲಿಮರ ಶಿಕ್ಷಣ ಸಂಸ್ಥೆಯ ಹೊಸ ಕ್ಯಾಂಪಸ್ ಅನ್ನ ಉದ್ಘಾಟಿಸಿದ್ರು. ಮುಂಬೈನ ಅಂಧೇರಿಯ ಮರೋಲ್ನಲ್ಲಿ ದಾವೂದಿ ಬೋಹ್ರಾ ಸಮುದಾಯ ಈ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದೆ. ಕಾರ್ಯಕ್ರಮಕ್ಕೆ ದಾವೂದಿ ಬೋಹ್ರಾ ಸಮುದಾಯದ ಧರ್ಮಗುರುಗಳಾದ ಸೈಯದ್ನ ಮುಫುದ್ದಲ್ ಸೈಫುದ್ದೀನ್ ಅವರ ಕೈ ಹಿಡಿದು ಸಾಗಿ ಬಂದ್ರು. समुदाय के सर्वोच्च नेता मुफव्वल सैफुद्दीन सहित बड़ी संख्या में गणमान्य हस्तियां मौजूद रहीं. ಈ ವೇಳೆ ಮಾತನಾಡಿದ ಮೋದಿ, ನಾನು ಕಾರ್ಯಕ್ರಮಕ್ಕೆ ಕುಟುಂಬ ಸದಸ್ಯನಾಗಿ ಬಂದಿದ್ದೀನಿ, ಪ್ರಧಾನಿಯಾಗಿ ಅಲ್ಲ ಅಂದ್ರು. मुझे जो सौभाग्य मिला है वो बहुत कम लोगों को मिला है. मैं 4 पीढ़ी इस परिवार के साथ जुड़ा हूं. ऐसा सौभाग्य बहुत कम लोगों को मिलता. मुख्यमंत्री और प्रधानमंत्री है, मैं तो आपके परिवार का सदस्य हूं और हर बार एक परिवार के सदस्य के रूप में आने का जब भी अवसर मिला है, मेरी खुशियां अनेक गुना बढ़ गई है. ಅಲ್ಜಮಿಯಾ ತುಸ್ ಸೈಫಿಯಾ ಕ್ಯಾಂಪಸ್ ಉದ್ಘಾಟಿಸಿದ ಮೋದಿ ಅಲ್ಲಿ ಶಿಯಾ ಸಮುದಾಯದ ಭಾಗವಾದ ದಾವೂದಿ ಬೋಹ್ರಾ ಸಮುದಾಯದ ಜನರ ಮನ ಗೆದ್ದಿದ್ದಾರೆ. ಮುಂದಿನ ಪುರಸಭೆ ಚುನಾವಣೆ ಹಿನ್ನೆಲೆ ಮೋದಿ ಭೇಟಿ ಮಹತ್ವ ಪಡೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನಷ್ಟು ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್‌ಪ್ರೆಸ್ 18ನಲ್ಲಿ. ಬಿಬಿಸಿ ಡಾಕ್ಯುಮೆಂಟರಿ ದಿ ಮೋದಿ ಕ್ವೆಶ್ಚನ್ ನಿಷೇಧ ಮಾಡೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಬಿಬಿಸಿಯ ಸಂಪೂರ್ಣ ಡಾಕ್ಯುಮೆಂಟರಿ ಮತ್ತು ಭಾರತ ವಿರೋಧಿ ವರದಿ ಬಗ್ಗೆ ಎನ್ಐಎ ತನಿಖೆಗೆ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನ ವಜಾಗೊಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ರಾಜಸ್ಥಾನ ಭೇಟಿಗೆ 3 ದಿನ ಬಾಕಿ ಇರುವ ಮೊದಲೇ ಭಾರೀ ಸ್ಫೋಟಕ ಪತ್ತೆಯಾಗಿದೆ. ನಾಡಿದ್ದು ಪ್ರಧಾನಿ ಮೋದಿ ದೆಹಲಿ ಮುಂಬೈ ಎಕ್ಸ್‌ಪ್ರೆಸ್ ವೇ ಲೋಕಾರ್ಪಣೆಗಾಗಿ ದೌಸಾಗೆ ತೆರಳಲಿದ್ದಾರೆ. ಇದೇ ಪ್ರದೇಶದಲ್ಲಿ ಸುಮಾರು 1,000 ಕೆಜಿ ಸ್ಫೋಟಕ ಪತ್ತೆಯಾಗಿದೆ. ಮೋದಿ ಹತ್ಯೆಗೆ ಸಂಚು ರೂಪಿಸಲಾಗಿದೆಯಾ ಅನ್ನುವ ಕುರಿತು ತನಿಖೆಯನ್ನ ನಡೆಸಲಾಗುತ್ತಿದೆ. ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ವಿಧಾನಸಭೆಯಲ್ಲಿ ಹಳೆಯ ಬಜೆಟ್ ಓದಿ ನಗೆಪಾಟಲಿಗೆ ಗುರಿಯಾಗಿದ್ದಾರೆ. ಸುಮಾರು 8 ನಿಮಿಷಗಳ ಕಾಲ ಗೆಹ್ಲೋಟ್ ಹಳೆಯ ಬಜೆಟ್ ಅನ್ನೇ ಓದಿದ್ರು. ಆದರೆ ತಕ್ಷಣವೇ ಸಚಿವ ಮಹೇಶ್ ಜೋಶಿ ಗೆಹ್ಲೋಟ್ ಅವರನ್ನ ತಡೆದ್ರು. ಹಳೆ ದಿನಾಂಕ ನೋಡಿದ ಸಿಎಂ ಶಾಕ್ ಆದ್ರು. ನಂತರ ಅವರೇ ನಕ್ಕರು. ಮಧ್ಯಪ್ರದೇಶದ ಸಚಿವರೊಬ್ಬರು ಸಾರ್ವಜನಿಕ ಸಭೆಯೊಂದರಲ್ಲೇ ಕುರ್ತಾ ತೆಗೆದು ಮೈ ತೊಳೆದುಕೊಂಡ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಸಾರ್ವಜನಿಕ ಸಭೆಯೊಂದರಲ್ಲಿ ಸಚಿವ ಭಜೇಂದ್ರ ಸಿಂಗ್ ಯಾದವ್ ಮೇಲೆ ಯಾರೋ ತುರಿಕೆ ಪುಡಿ ಎರಚಿದ್ರು. ಈ ವೇಳೆ ಕುರ್ತಾ ತೆಗೆದು ಎಸೆದು ಸಚಿವರು ಮೈ ತೊಳೆದುಕೊಂಡಿದ್ದಾರೆ.
ಇಸ್ಲಾಂ ಧಾರ್ಮಿಕ ಪಠ್ಯಗಳು ಮಸೀದಿಗಳಲ್ಲಿ ನಮಾಜ್ ಮಾಡಲು ಮಹಿಳೆಯರಿಗೆ ಯಾವುದೇ ಅಡ್ಡಿ ಮಾಡಲ್ಲ ಅಂತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ತಿಳಿಸಿದೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಮುಸ್ಲಿಂ ಕಾನೂನು ಮಂಡಳಿ ಇದನ್ನ ತಿಳಿಸಿದೆ. ರಸ್ತೆ ಅಪಘಾತಕ್ಕೀಡಾಗಿ ಗಾಯಗೊಂಡಿದ್ದ ಟೀಂ ಇಂಡಿಯಾ ಆಟಗಾರ ರಿಷಬ್ ಪಂತ್ ಗುಣಮುಖರಾಗ್ತಿದ್ದಾರೆ. ಬೆಡ್ ಮೇಲಿಂದ ಎದ್ದು ನಿಂತು ವಾಕ್ ಮಾಡ್ತಿರೋ ಫೋಟೋವನ್ನ ಟ್ವೀಟ್ ಮಾಡಿದ್ದಾರೆ. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.